ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ದೇವ್ರು ಎಲ್ಲರಿಗೂ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಿಗ್ಗೆಯಿಂದ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ, ಮಾಡಕ್ ಆಗ್ತಾ ಇಲ್ಲ. ಕಾರಣ ಏನ್ ಗೊತ್ತಾ? ನೋಡಿ, ಇಲ್ಲಿದೆ ನೋಡಿ ಈ ತೀಟ್ಲೆ ಕಡೆಯಿಂದ ನಾನು ಮಾಡಕ್ಕೆ ಆಗ್ತಾ ಇಲ್ಲ ವಿಡಿಯೋ. ನಾನು ಏನ್ ಮಾಡಕ್ ಹೋದ್ರು ಅದು ಫಸ್ಟ್ ಬೇಕು ಅಂತಿದ್ದಾಳೆ, ಹೇಳಿಸಿದಾಳೆ. ಆಯ್ತಾ? ಇವತ್ತಿನ ವಿಡಿಯೋ ಬಂದು ಹೇರ್ ರಿಲೇಟೆಡ್ ಆಗಿರುತ್ತೆ ಫ್ರೆಂಡ್ಸ್. ಆದಷ್ಟು ಈ ವಿಡಿಯೋನ ನೀವು ನೋಡಿ, ತುಂಬಾ ಯೂಸ್ಫುಲ್ ಆಗಿರುವಂತ ವಿಡಿಯೋ ಆಗಿರುತ್ತೆ. ಹೀಗೆ ಎದ್ದಿದ ತಕ್ಷಣ ನಮ್ಗೆ ಸಮಸ್ಯೆ ಆಗಿ ಕಾಡದೆ ನಮ್ಗೆ ನಮ್ಮ ತಲೆ ಕೂದಲು ಏನಿದೆ ಅದು ವೈಟ್ ಆಗುವಂತ ಸಮಸ್ಯೆಗಳು ಜಾಸ್ತಿ ಆಗ್ತಿದಾವೆ. ಅದು ಬರ್ತಾ ಬರ್ತಾ ಜನರೇಷನ್ ಅಲ್ಲಿ ಜಾಸ್ತಿ ಆಗ್ತಾ ಇರೋಂಥ ಸಮಸ್ಯೆ ಅದು. ಈಗ ಬರ್ತಾ ಬರ್ತಾ ಚಿಕ್ಕ ಮಕ್ಕಳಿಗೂ ಕೂಡ ಶುರು ಆಗ್ತಾ ಇದೆ. ಹಾಗಂತ ಹೇಳಿ ನಾವೇನ್ ಮಾಡ್ತೀವಿ, ಅಂಗಡಿಗೆ ಹೋಗ್ತೀವಿ, ಹೋಗಿದ್ದೇನೆ ನಾವು ಬ್ಲ್ಯಾಕ್ ಹೇರ್ ಕಲರ್ ಆಗಿರ್ಬೋದು, ನಮಗೆ ಚಾಯ್ಸ್ ಆಗಿರುವಂಥ ಹೇರ್ ಕಲರನ್ನು ತಂದು ನಾವು ಕಲರ್ ಮಾಡ್ಕೊತೀವಿ ಫ್ರೆಂಡ್ಸ್. ಕಲರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡೋದೇ ಇಲ್ಲ. ನಮ್ಮ ಕಣ್ಣು ಬಗ್ಗೆ ಆಗಿರ್ಬೋದು, ನಮ್ಮ ಬ್ರೈನ್ ಬಗ್ಗೆ ಆಗಿರ್ಬೋದು, ಮತ್ತು ನಮ್ಮ ಆರೋಗ್ಯದ ಬಗ್ಗೆ ಅವೆಲ್ಲ ನಾವು ಯೋಚನೆ ಮಾಡೋದೇ ಇಲ್ಲ. ಆ ಕ್ಷಣಕ್ಕೆ ನಾವು ನೀಟಾಗಿ ಇರಬೇಕು, ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಹೇರ್ ಕಲರನ್ನು ನಾವು ಮಾಡ್ಕೊತೀವಿ. ಆಯಿತಾ? ಆ ರೀತಿ ಮಾಡ್ಕೊಳ್ಳೋದು ತಪ್ಪಲ್ವಾ? ನಾನು ಕೂಡ ಮಾಡಿದ್ದೀನಿ, ಇಲ್ಲ ಅಂತ ಅಲ್ಲ. ಅಂಗಡಿಗಳಿಂದ ತಗೊಬಂದು ಹೇರ್ ಕಲರ್ ನಾನು ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. ಆದರೆ ನಾನು ಆಮೇಲೆ ನಾನು ಯೋಚನೆ ಮಾಡಿದೆ, ಈ ರೀತಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಎಷ್ಟು ಕೆಡ್ಬೋದು. ನಾವು ಬೆಳಗ್ಗೆ ಎದ್ದರೆ ಆರೋಗ್ಯಕ್ಕೋಸ್ಕರ ನಾವು ತಿನ್ನೋಂತಹ ಆಹಾರವನ್ನು ಯೋಚನೆ ಮಾಡಿ ಊಟ ಮಾಡ್ತೀವಿ, ಆದರೆ ನಾವು ಬಳಸುವಂಥ ವಸ್ತುಗಳು ಅದೇ ರೀತಿ ನಾವು ಯೋಚನೆ ಮಾಡಿ ಬಳಸಬೇಕಲ್ವಾ? ಹಾಗಾಗಿ ನಾನು ಮನೆಯಲ್ಲೇ ಹೇರ್ ಕಲರ್ ಶಾಂಪೂವನ್ನು ರೆಡಿ ಮಾಡ್ತೀನಿ. ಅದು ಯಾವ ರೀತಿ ಬ್ಲ್ಯಾಕ್ ಹೇರ್ ಕಲರ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದಷ್ಟು ಈ ವಿಡಿಯೋನ ನೋಡಿ ಮತ್ತು ಈ ರೀತಿ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ವಾರಕ್ಕೆ ಒಂದ್ಸಲ ನೀವು ಮಾಡ್ಕೊಂಡ್ರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಅದರಲ್ಲೂ ನಮ್ಮ ಗಾರ್ಮೆಂಟ್ಸ್ ಲೈನಲ್ಲಿ ಇರುವಂಥವ್ರಿಗೆ ತುಂಬಾ ಸಮಸ್ಯೆ. ಯಾಕೆ ಅಂದರೆ ನಮಗೆ ಎನಿ ಟೈಮ್ ನೆತ್ತಿ ಮೇಲೆ ಲೈಟ್ ಇರುತ್ತೆ, ಮತ್ತು ನಾವು 8 ಅವರ್ ಡ್ಯೂಟಿ ಏನು ಕೆಲಸ ಮಾಡ್ತೀವಿ ಅದು ತುಂಬ ಹೀಟಲ್ಲಿ ಇರ್ತೀವಲ್ವ, ಹಾಗಾಗಿ ಬೇಗ ವೈಟ್ ಕೂದಲು ಆಗೋದು ತುಂಬಾ ಸಮಸ್ಯೆ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಇದು ಆದಷ್ಟು ವಿಡಿಯೋನ ನೋಡಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನನಗೆ ತಿಳಿಸಿ ನಿಮಗೆ ಈ ಕಲರ್ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್. ಬನ್ನಿ, ಅದಕ್ಕೋಸ್ಕರ ನಾನು ಏನೇನು ತಗೊತೀನಿ, ಯಾವ ಥರ ಯೂಸ್ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಸೀಗೆಕಾಯನ್ನು ತಗೊಂಡಿದ್ದೀನಿ. ಇದು ಕೂಡ ಈಸಿಯಾಗಿ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ, ಹಾಗಾಗಿ ತಗೋಬಹುದು. ನಾನಿಲ್ಲಿ ಸೀಗೆಕಾಯನ್ನು ತಗೊಂಡಿದ್ದೀನಿ. ಅಲ್ಲಿಂದ ನೋಡಿ, ಇದು ಅಂಟ್ರಲ್ಕಾಯಿ ಅಂತಾರೆ, ಮತ್ತೆ ಸೋಪ್ ನೆಟ್ಸ್ ಅಂತಾನೂ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂಟ್ರಲ್ಕಾಯಿ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಮತ್ತೆ ರೀಠಾ ಅಂತಾನೂ ಹೇಳ್ತಾರೆ. ಇದನ್ನು ನಾನು ತಗೊಂಡಿದ್ದೀನಿ. ಮತ್ತು ಅಲ್ಲಿಂದ ಒಂದು 5 ಲವಂಗವನ್ನು ತಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯಿ ತಗೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಬಂದು ಇದು ನಾನು ಮನೆಯಲ್ಲೇ ರೆಡಿ ಮಾಡಿರೋದು. ನೀವು ಬೇಕಾದರೆ ರೆಡಿ ಕೂಡ ಸಿಗುತ್ತೆ, ತಗೋಬೋದು. ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಈ ಬೆಟ್ಟದ ನೆಲ್ಲಿಕಾಯಿ ಏನಿದೆ, ಎಷ್ಟೋ ಜನ ಬೇಯಿಸ್ಬಿಟ್ಟು ಒಣಗಿಸ್ತಾರೆ. ಹಾಗೆ ಮಾಡೋದ್ರಿಂದ ತುಂಬಾ ಅದು ಅದರಲ್ಲಿರುವಂಥ ಬೆನಿಫಿಟ್ಸ್ ಎಲ್ಲ ಹೋಗುತ್ತೆ. ನಾನಿದು ಡೈರೆಕ್ಟಾಗಿ ಉತ್ತರಿಸ್ಬಿಟ್ಟು ನಾನು ಕುಯ್ದು ಒಣಗಿಸಿದ್ದೀನಿ. ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನು 4 ಐಟಮ್ಸು ತಗೊಂಡಿದ್ದೀನಿ. ಈಗ ಇದನ್ನು ನಾವು ಒಂದು ನೀರಲ್ಲಿ ನೆನೆ ಹಾಕ್ಕೊಳ್ಳೋಣ. ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ನಾವು 4 ಐಟಮ್ಸು ಏನಿದೆ ಇದು ಹಾಕ್ಕೊಂಡು ನೆನೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದೊಂದು 3 ರಿಂದ 4 ಅವರು ನೆನಿಬೇಕು. ನೋಡಿ, ಎಲ್ಲ ಹಾಕ್ಕೊಂಬಿಟ್ಟು 3 ರಿಂದ 4 ಅವರು ಚೆನ್ನಾಗಿ ನಾವು ನೆನೆಸ್ಕೋಬೇಕು ಫ್ರೆಂಡ್ಸ್. ನೆನೆಸ್ಕೊಂಡು ಮತ್ತೆ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನು ನೀವು ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮಗೆ ಕೈ ಎಷ್ಟು ನೀಟಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಇರೋಂಥ ಕೈ ಕೂಡ ನಮಗೆ ಫುಲ್ಲು ಕಲರ್ ಆಗುತ್ತೆ, ಆ ರೀತಿ ಕಲರ್ ಬರುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಹೋಗಿ, ನಾನು ತೋರಿಸ್ತೀನಿ. ಆದಷ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ನೋಡ್ಕೊಳ್ಳಿ. ನೋಡಿ, 1 ಲೋಟ ನೀರೇನಿದೆ ತಗೊಂಡು ನಾನು ನೆನೆ ಹಾಕ್ತಾ ಇದ್ದೀನಿ. ಇದು ಒಂದು 3 ರಿಂದ 4 ಅವರು 1 ಲೋಟ ನೀರಲ್ಲಿ ಚೆನ್ನಾಗಿ ನೆನಿಬೇಕು. ಇದು ನೆಂದಾದ್ಮೇಲೆ ನಾನು ಯಾವ ಥರ ಇದಕ್ಕೆ ನಾನು ಶಾಂಪೂಗೆ ನಾನು ಕನ್ವರ್ಟ್ ಮಾಡ್ಕೊತೀನಿ ಅಂತ ನೋಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ನೆಂದಿದೆ. ನಾನು ಒಂದು 4 ರಿಂದ 5 ಅವರ್ ಚೆನ್ನಾಗಿ ನೆನೆಯಕ್ಕೆ ಹಾಕಿದೆ. ನೋಡಿ, ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಇದು ಕೈಯಲ್ಲಿ ಮ್ಯಾಶ್ ಆಗ್ತಾ ಇದೆ. ಈ ರೀತಿ ನೆನೆಸ್ಕೋಬೇಕು ನೀವು. ಆದರೆ ಬೆಳಿಗ್ಗೆ ಟೈಮಲ್ಲೇ ಒಂದು ಸ್ವಲ್ಪ ನೆನೆ ಹಾಕ್ಬಿಡಿ, ಇನ್ನೂ ತುಂಬ ಒಳ್ಳೆಯದು. ಆಯ್ತಾ? ಈ ರೀತಿ ನೆನೆದು ತುಂಬಾ ಚೆನ್ನಾಗಿ ನೋಡಿ, ಕಲರ್ ಎಲ್ಲ ನೀರು ಚೇಂಜ್ ಆಗಿದೆ, ನೀರು ಕಲರ್ ಎಲ್ಲ ಚೇಂಜ್ ಆಗಿದೆ. ಈಗ ಇದೇನಿದೆ ತಗೊಂಡು ನಾವು ಕಬ್ಬಿಣದ ಬಾಂಡ್ಲಿಯಲ್ಲಿ ಕುದಿಸ್ಕೋಬೇಕಾಗುತ್ತೆ. ನೀವು ಇದು ಕುದಿಸಕ್ಕೆ ಕಬ್ಬಿಣದ ಬಾಂಡ್ಲಿನೇ ಬೇಕು. ಇದು ಮಾಡ್ಬೇಕು ಅಂದ್ರೆ ನೀವು ಕಬ್ಬಿಣದ ಬಾಂಡ್ಲಿಯಲ್ಲೇ ಮಾಡ್ಕೋಬೇಕು. ಈಗ ನಾನು ಇದು ಕಬ್ಬಿಣದ ಬಾಂಡ್ಲಿಯಲ್ಲಿ ಹಾಕಿ ಕುದಿಸ್ತೀನಿ, ಬನ್ನಿ ನೋಡೋಣ.
ನೋಡಿ ಫ್ರೆಂಡ್ಸ್, ಕಬ್ಬಿಣದ ಬಾಣಲಿಯಲ್ಲಿ ನಾನು ಹಾಕೊಂಡು ಇದು ಕುದಿಯಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ನೀವು ಆದಷ್ಟು ಈ ನೀರನ್ನ ಏನಿದೆ, ಈ ಶಾಂಪೂನ ಆದಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳಿ. ಎಷ್ಟು ಗಟ್ಟಿ ನೀವು ಮಾಡ್ಕೊತೀರಾ ಅಷ್ಟೇ ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ ನಮಗೆ. ಇದು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ನಾವು ನೀರು ಒಂದು ಹಂತಕ್ಕೆ ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಮತ್ತೆ ಇದ್ರ ಜೊತೆ ನಾನು ಇನ್ನೊಂದು ಐಟಮ್ಸ್ನ ಹಾಕ್ತೀನಿ, ಅದು ಏನು ಅಂತ ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಇದರಲ್ಲಿ ಒಂದು 5ರಿಂದ 10 ಎಲೆ ಕರಿಬೇವಿನ ಎಲೆ ಕೂಡ ನಾನು ಹಾಕ್ಕೊಂತ ಇದ್ದೀನಿ. ಇದು ಸೇರಿಸಿ ಚೆನ್ನಾಗಿ ಕುದಿ ಬರ್ಲಿ. ಕುದಿಸ್ಬಿಟ್ಟು ನಾನು ಒಂದು ಹಂತಕ್ಕೆ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ. ಇದು ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್. ಆದಷ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಇದು ಗಟ್ಟಿ ನೀರನ್ನ ತಕ್ಕೋಬೇಕು. ಇದು ಚೆನ್ನಾಗಿ ಕುದೀತಾ ಇದೆ, ಈ ರೀತಿ ಕುದಿಬೇಕು. ಕುದಿದ್ಬಿಟ್ಟು ನಾನು 1 ಲೋಟ ನೀರ್ ಏನ್ ಹಾಕಿದೀನಿ ಅದು ಬಂದು ಒಂದು 1/4 ಭಾಗಕ್ಕೆ ನಿಂತ್ಕೋಬೇಕು. ಆ ರೀತಿ ನಿಂತ್ಕೊಳ್ಳೋವರೆಗೂ ನೀವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಆದಷ್ಟು ನೀವು ಕಬ್ಬಿಣದ ಬಾಣ್ಲಿನೇ ತಗೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಕುದಿಬೇಕು. ಇಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಈ ರೀತಿ ಚೆನ್ನಾಗಿ ಕುದಿದ್ಬಿಟ್ಟು ಒಂದು ಹಂತಕ್ಕೆ ಗಟ್ಟಿಯಾಗಿ ಬರ್ಬೇಕಿದು ಕಲರ್. ನಾವು ಮಾಡ್ತಾ ಇರೋದು ಇದು ಶಾಂಪೂ ಹೇರ್ ಕಲರ್ ಅಲ್ವಾ, ಹಾಗಾಗಿ ಸ್ವಲ್ಪ ಗಟ್ಟಿ ಬರಬೇಕು. ನಮ್ಗೆ ತಲೆಯಲ್ಲಿ ಅದು ಅಂಟ್ಬೇಕಲ್ವಾ, ಹಾಗಾಗಿ ಸ್ವಲ್ಪ ಗಟ್ಟಿ ಬರಬೇಕು. ಅದಕ್ಕೋಸ್ಕರ ನಾವು ಇದು ಒಂದು ಹಂತವಾಗಿ ಚೆನ್ನಾಗಿ ಗಟ್ಟಿ ಬರೋವರೆಗೂ ಕುದಿಸ್ಬೇಕಾಗುತ್ತೆ. ನೋಡಿ, ಅಡಿಗೆ ಮನೆಯಲ್ಲಿ ಇವಳು ಕೂಡ ಬರ್ಬೇಕು. ನಾನು ಏನೇ ಮಾಡ್ಬೇಕು ಅಂದ್ರೂ ಅವಳು ಮೊದ್ಲು ನೋಡ್ಬೇಕು. ನಾನು ಅಲ್ಲಿ ಮಾಡ್ತಾ ಇರೋದ್ನ ನೋಡಿ, ಅಲ್ಲಿ ಬಾಂಡ್ಲಿಯಲ್ಲಿ ಕುದೀತಾ ಇದೆ, ಅದು ಕೂಡ ನೋಡ್ಬೇಕು. ಅವಳು ಪ್ರತಿಯೊಂದು ನೋಡ್ಬೇಕು, ಪ್ರತಿಯೊಂದು ಮಾಡ್ಬೇಕು. ಇವಳಿಗೆ ಹಿಡ್ಕೊಂಡ್ ಮಾಡ್ಬೇಕು ಅಂದ್ರೆ ಅಬ್ಬಬ್ಬಾ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ನನ್ಗೆ. ನೋಡಿ ಯಾವ ರೀತಿ ಆಡ್ತಿದ್ದಾಳೆ ನೋಡಿ ಅವಳು. ಹಂಗೇನೆ 1 ನಿಮಿಷ ಕೂಡ ಸುಮ್ನಿರಲ್ಲ ಅಂತಾಳೆ. ಸರಿ ಫ್ರೆಂಡ್ಸ್, ಅದೆಲ್ಲ ರೆಡಿ ಆಗ್ಲಿ, ನಾನು ಆದಷ್ಟು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಬಾಂಡ್ಲಿಯಲ್ಲಿ ಕುದಿಸಿರೋ ಅಂತ ನೀರು ಎಷ್ಟು ಕಡಿಮೆ ಆಗಿದೆ, ಎಷ್ಟು ಬ್ಲ್ಯಾಕ್ ಆಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು. ನಾನು ಒಲೆಯನ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದು ಬಾಂಡ್ಲಿಲೇ ತಣ್ಣಗಾಗಿ ಬಿಡಬೇಕು. ಇದು ಬಾಂಡ್ಲಿಲಿ ತಣ್ಣಗಾದ್ಮೇಲೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ. ಇದು ಆದಷ್ಟು ಇದ್ರಲ್ಲೇ ತಣ್ಣಗಾಗ್ಲಿ. ನೋಡಿ ಯಾವ ತರ ಕಲರು ಬ್ಲ್ಯಾಕ್ ಆಗಿ ಬಂದಿದೆ, ಈ ರೀತಿ ಬರಬೇಕು. ತುಂಬಾ ಚೆನ್ನಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾವು ಚೆನ್ನಾಗಿ ಇದನ್ನ ಮ್ಯಾಶ್ ಮಾಡ್ಕೊಳ್ಳೋಣ. ಈ ರೀತಿ ಕೈಯಲ್ಲೇ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಕ್ಯೂಚ್ಬಿಟ್ಟು ನೀವು ಇದ ನೀಟಾಗಿ ರಸವನ್ನ ಬರೋ ತರ ತಕ್ಕೊಳ್ಳಿ. ಮತ್ತೆ ಇದು ಕ್ಯೂಚಿದ್ ಏನಿದೆ, ಇದು ಬೇರೆ ನೀರಲ್ಲೂ ಕೂಡ ಕ್ಯೂಚ್ಕೊಂಡ್ಬಿಟ್ಟು ಅದಕ್ಕೆ ಶಾಂಪೂ ಮಿಕ್ಸ್ ಮಾಡಿ ಸ್ನಾನ ಮಾಡ್ಕೊಳ್ಳಿ. ಏನಾದ್ರೂ ಕನಿಷ್ಠ ಫುಲ್ ಸ್ನಾನ ಆಗೋವರೆಗೂ, ಕೊನೆವರೆಗೂ ಇದನ್ನ ಬಿಡಿ. ಈ ತರ ನೀಟಾಗಿ ಕ್ಯೂಚ್ಬಿಟ್ಟು ಫುಲ್ಲು ಒಂದು ನೈಟ್ ಎಲ್ಲ ಬಿಟ್ಬಿಡಿ. ಬೆಳಿಗ್ಗೆ ಎದ್ದು ಮಾಮೂಲಿ ನೀವು ಸ್ನಾನಕ್ಕೆ ಬಳಸ್ಕೋಬಹುದು. ನಾನು ಇದೆಲ್ಲ ನೀಟಾಗಿ ಕ್ಯೂಚ್ಬಿಟ್ಟು ಬಿಡ್ತಾ ಇದ್ದೀನಿ. ಆಮೇಲೆ ಇದು ಶಾಂಪೂ ಎಲ್ಲ ನೀಟಾಗಿ ತಕ್ಕೊಂಡು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ನೀಟಾಗಿ ಕ್ಯೂಚ್ಬಿಟ್ಟು ಅದ್ರೆಲ್ಲ ಗಟ್ಟಿ ಬರೋ ತರ ಬಾಂಡ್ಲಿ ಎಲ್ಲ ಬಿಡ್ಬೇಕು. ಒಂದ್ ನೈಟ್ ಎಲ್ಲ ಬಿಡ್ಬೇಕು. ನಾವು ಬಿಟ್ರೆ ಚೆನ್ನಾಗಿ ನಮ್ಗೆ ವರ್ಕ್ ಆಗುತ್ತೆ ಹೇರಿಗೆ. ಈ ರೀತಿ ಮಾಡ್ಕೊಂಡು ಫ್ರೆಂಡ್ಸ್, ಇದು ನಾನು ನೈಟ್ ಇಕ್ಕಿದ್ದೆ. ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಕಲರ್ ಬಂದಿದೆ ನೀವು ನೋಡ್ತಾ ಇರ್ಬೋದು. ಇದನ್ನ ನಾವು ಶಾಂಪೂ ರೀತಿ ಬಳಸ್ಬೋದು. ನೀವು ಹೇರ್ ಆಯಿಲ್ ಏನು ಮಾಡ್ಕೋಬಾರ್ದು. ಹೇರ್ ಆಯಿಲ್ ಮಾಡ್ಕೊಂಡಂಗೆ ಶಾಂಪೂ ರೀತಿ ಬಳಸ್ಬಿಟ್ಟು ನೀವೆಲ್ಲ ಬಾಡಿ ವಾಶ್ ಆಗೋವರೆಗೂ ನೀವು ನೀಟಾಗಿ ಒಂದು 10-15 ನಿಮಿಷ ತಲೆಯಲ್ಲೇ ಇಟ್ಕೊಂಡು ಆರಾಮಾಗಿ ನೀವು ಸ್ನಾನ ಮಾಡ್ಕೊಂಡ್ರೆ ಹೇರ್ ಕಲರ್ ಚೆನ್ನಾಗಿ ಬರುತ್ತೆ. ಇಲ್ಲ ನಿಮ್ಗೆ ಟೈಮ್ ಇದೆ ಅಂತ ಅಂದ್ರೆ 1-2 ಅವರೇ ತಲೆಯಲ್ಲಿ ಇಡಿ, ಇದು ಇನ್ನ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನಮ್ಗೆ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಹೇರ್ ಮಾಡ್ಬೋದು. ವೈಟ್ ಹೇರ್ ಇರೋದನ್ನ ಬ್ಲ್ಯಾಕಿಗೆ ನಾವು ಕನ್ವರ್ಟ್ ಮಾಡ್ಬೋದು. ಈ ರೀತಿ ಮಾಡ್ಕೊಂಡ್ರೆ ನಾನು ಇದೆಲ್ಲ ಸಪ್ರೇಟ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ನಾನು ಇಲ್ಲಿ ಕೈಯಲ್ಲಿ ಈ ತರ ಮಾಡ್ತಾ ಇದ್ದೀನಿ ಅಲ್ವಾ, ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ನೋಡಿ, ಕಲರ್ ಕೈಗೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಆ ರೀತಿ ಕಲರ್ ಬರುತ್ತೆ. ಇದು ಬರೀ 4 ವಸ್ತು ಯೂಸ್ ಮಾಡಿ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಹೇರ್ ಕಲರ್ ಮಾಡ್ಕೋಬಹುದು. ನೀವು ಏನಿಲ್ಲ, ನಮ್ಗೆ ಟೈಮ್ ಇರಲ್ಲ ಅಂತ ಅಂದ್ರೆ ನೀವು ಸ್ಯಾಟರ್ಡೆ ದಿನ ಬೆಳಿಗ್ಗೆನೆ ನೆನೆ ಹಾಕಿ ಸಾಯಂಕಾಲ ಈ ರೀತಿ ಬೇಯಿಸಿ ಇಕ್ಬಿಟ್ರೆ ಸಂಡೇ ದಿನ ನೀವು ಆರಾಮಾಗಿ ಹಾಕೋಬಹುದು. 1-2 ಅವರ್ ತಲೆಯಲ್ಲೂ ಬಿಡ್ಬೋದು. 1 ಅವರ್ 2 ಅವರ್ ಬಿಟ್ರು ಕೂಡ ನಮ್ಗೆ ಏನು ಎಫೆಕ್ಟ್ ಆಗೋದಿಲ್ಲ. ಎಲ್ಲ ನ್ಯಾಚುರಲ್ ಆಗಿರುತ್ತಲ್ವಾ, ಹಾಗಾಗಿ ಕೂದಲು ಕೂಡ ನಮ್ಗೆ ಚೆನ್ನಾಗೆ ಬರುತ್ತೆ. ಏನು ಒಂಚೂರು ಎಫೆಕ್ಟ್ ಆಗೋದಿಲ್ಲ ಫ್ರೆಂಡ್ಸ್. ಇದೆಲ್ಲ ನಾನು ಸಪ್ರೇಟ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಬಟ್ಲಿಗೆ ತಕ್ಕೊಂಡು.
ನಾನೆಲ್ಲ ಬಟ್ಲಿಗೆ ಎಲ್ಲ ನೀಟ್ ಮಾಡಿ ಸೋಸ್ಬಿಟ್ಟು ತಕ್ಕೊಂಡಿದ್ದೀನಿ. ಎಷ್ಟು ಬ್ಲ್ಯಾಕ್ ಕಲರ್ ಬಂದಿದೆ ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಇದು ಜೆಂಟ್ಸ್ ಆದ್ರೂ ಯೂಸ್ ಮಾಡ್ಬೋದು, ಲೇಡೀಸ್ ಆದ್ರೂ ಯೂಸ್ ಮಾಡ್ಬೋದು. ನೀವು ಬೇಕು ಅಂದ್ರೆ 8 ವರ್ಷ 10 ವರ್ಷದ ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು. ಇದು ಶಾಂಪೂ ಆಗು ಇರುತ್ತೆ, ಮತ್ತೆ ನ್ಯಾಚುರಲ್ ಆಗಿರುತ್ತೆ. ಹೇರಿಗೆ ತುಂಬಾ ಒಳ್ಳೇದು, ಮತ್ತೆ ತಂಪು ಕೂಡ. ಅದರಲ್ಲಿ ನಾವು ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಹಾಕಿರೋದ್ರಿಂದ ತಂಪು ಕೂಡ ಕೊಡುತ್ತೆ. ನೀವು ನೋಡಿ ಇಲ್ಲಿ ನನ್ನ ಕೈ ಕಲರು ಎಷ್ಟು ಚೇಂಜ್ ಆಯ್ತು. ನಾನು ಇದು ಕನ್ವರ್ಟ್ ಮಾಡಿ ಎಲ್ಲ ತಕ್ಕೊಳ್ಳೋ ಅಷ್ಟರಲ್ಲಿ ಒಂದ್ 5 ನಿಮಿಷಕ್ಕೇನೆ ನೋಡಿ ಕೈಗೆ ಏನ್ ಕಲರ್ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಕೈ ಕಲರೇ ಚೇಂಜ್ ಆಯ್ತು ನೋಡಿ. ಉಗುರಿಗೆಲ್ಲ ಯಾವ ತರ ಅಂಟಿದೆ, ಈ ರೀತಿ ಕಲರ್ ಬರುತ್ತೆ. ಹೇರ್ ಕಲರು ಇದೇ ತಾನೇ ನಿಮ್ಗೆ, ನೀವು ಕೈಯಲ್ಲಿ ಕಲ್ಸಿದ್ರೆ ಇದೇ ರೀತಿ ತಾನೇ ಅಂಟೋದು. ಹಾಗೇನೆ ಇದು ಕೂಡ ತುಂಬಾ ನ್ಯಾಚುರಲ್ ಆಗಿ ಇರುತ್ತೆ. ಶಾಂಪೂ ಆರಾಮಾಗಿ ನೀವು ಶಾಂಪೂ ಆಗಿ ಯೂಸ್ ಮಾಡ್ಬೋದು. ಆದ್ರೆ ಹೇರ್ ಆಯಿಲ್ ಹಾಕಿ ಮಾತ್ರ ಯೂಸ್ ಮಾಡಿ. ಏನಾದ್ರು ಹಾಕಿದ್ರೆ ಬೇರೆ ಶಾಂಪೂನ ಯೂಸ್ ಮಾಡ್ಬಿಟ್ಟು ಆಮೇಲೆ ಈ ಶಾಂಪೂನ ಯೂಸ್ ಮಾಡಿ ಒಂದ್ 15 ನಿಮಿಷ ಬಿಡಿ. ಇಲ್ಲ ಟೈಮ್ ಇದ್ರೆ ನೀವು ಹಚ್ಬಿಟ್ಟು ಕಲರ್ ಹಚ್ತಿರಲ್ವಾ, ಅದೇ ರೀತಿ ಹಚ್ಬಿಟ್ಟು ನೀವು 1 ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಹೇರ್ ಬರುತ್ತೆ. ಹೇರ್ ಲಾಂಗು ಕೂಡ ಆಗುತ್ತೆ, ನ್ಯಾಚುರಲ್ ಆಗಿರುತ್ತೆ, ಶಾಂಪೂ ಆಗಿ ಕನ್ವರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ಲ್ಯಾಕ್ ಕಲರ್. ಹತ್ರದಿಂದ ತೋರಿಸ್ತೀನಿ. ಬರೀ 4 ವಸ್ತು ಯೂಸ್ ಮಾಡಿ ನಾವು ಆರಾಮಾಗಿ ಶಾಂಪೂ ಹೇರ್ ಕಲರ್ ಅನ್ನ ಯೂಸ್ ಮಾಡಬಹುದು. ಈ ರೀತಿ ಮನೆಯಲ್ಲೇ ತಯಾರಿಸಬಹುದು ಫ್ರೆಂಡ್ಸ್. ಇದರಲ್ಲಿ ಏನಾದ್ರೂ ನಿಮ್ಗೆ ಸಂಶಯ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಶಾಂಪೂ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಈ ರೀತಿ ಯೂಸ್ ಮಾಡ್ಕೊಳ್ಳಿ. ನಿಮ್ ಹೆಲ್ತ್ ಚೆನ್ನಾಗಿರುತ್ತೆ, ಮತ್ತೆ ಹೇರು ಚೆನ್ನಾಗಿರುತ್ತೆ. ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ನೋಡಿ ಫ್ರೆಂಡ್ಸ್. ನಾನು ಕೂಡ ಅದೇ ಹೇರ್ ಕಲರ್ ಅನ್ನ ತಲೆಗೆ ನಾನು ಅಪ್ಲೈ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿ ಕಲರ್ ಇದೆ ಅಂತ. ಇದೇ ರೀತಿ ನಾನು ನಮ್ಮನೆಯಲ್ಲಿ ಮಾಡ್ಬಿಟ್ಟು ಯೂಸ್ ಮಾಡೋದು. ಈ ರೀತಿ ಹೇರ್ ಕಲರ್ ಅನ್ನ ಯೂಸ್ ಮಾಡಿ, ನ್ಯಾಚುರಲ್ ಆಗಿರುತ್ತೆ. ಮತ್ತೆ ಮಕ್ಕಳಿಗೆ ನೀವು 8 ವರ್ಷ 10 ವರ್ಷದ ಮಕ್ಕಳಿಗೂ ಕೂಡ ನೀವು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಹ್ಯಾಂಡ್ ಕವರ್ ಹಾಕಿ ಯೂಸ್ ಮಾಡ್ತೀನಿ, ಆದ್ರೆ ಇವತ್ತು ಹ್ಯಾಂಡ್ ಕವರ್ ಹಾಕಿಲ್ಲ ನಾನು. ಯಾಕೆ ಗೊತ್ತಾ, ಇದನ್ನ ನಿಮ್ಗೆ ತೋರಿಸ್ಬೇಕು ಈ ರಿಸಲ್ಟ್ ಅಂತ ಹೇಳಿ. ನೋಡಿ ಕೈ ನೋಡಿ ಯಾವ ಕಲರ್ ಬಂದಿದೆ, ಎಷ್ಟು ಕಲರ್ ಬಂದಿದೆ. ಉಗುರು ನೋಡಿ ಈ ರೀತಿ ಕಲರ್ ಆಗುತ್ತೆ. ಬರೀ 4 ವಸ್ತುಗಳು ಯೂಸ್ ಮಾಡಿ ನಾವು ಈ ರೀತಿ ಹೇರ್ ಕಲರ್ ಅನ್ನ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಹೇರ್ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇವಳಿಗೆ ಬಿಟ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಎಷ್ಟೋ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಆಗ್ತಾ ಇಲ್ಲ. ಹಾಗಾಗಿ ಇವಳಿಗೂ ಕೂಡ ವಿಡಿಯೋಲೇ ತಗೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲೆಲ್ಲ ಶೇರ್ ಮಾಡಿ. ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ಹೇರ್ ಕಲರ್ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ. ನೀವು ಈ ರೀತಿ ಹೇರ್ ಕಲರ್ ಶಾಂಪೂ ಯೂಸ್ ಮಾಡಿದ್ರೆ ಬೇರೆ ಕಲರ್ ಅನ್ನ ಯೂಸ್ ಮಾಡೋದೇನು ಬೇಕಾಗಿರಲ್ಲ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಮತ್ತೆ ಬಾಯ್ ಫ್ರೆಂಡ್ಸ್. ಬಾಯ್ ಬಲು. Okay friends, bye.